ಸೊ ಬ್ರದರ್ ಒಂದೇನಂತಂದ್ರೆ ಇವಾಗ ಕಿಪ್ಪಿ ಅವರು ವರ್ಷ ಕೇಳ್ತಾ ಇದ್ವಿ ಹೌದು. ಈ ತರ ಅಶ್ಲೀಲವಾಗಿ ಯಾವ ಹೆಣ್ಣಿಗೂ ಮಾಡಬಾರ್ದು ಆ ತರ ಮಾಡಿದಾರೆ ಅಂತ ಒಂದು ಆರೋಪ ಇನ್ನೂ ಅಧಿಕೃತ ಎಲ್ಲೂ ಆಗಿಲ್ಲ. ಇವಾಗ ಪೊಲೀಸ್ ಸ್ಟೇಷನ್ ಹೋಗಿದ್ದೀರಾ, ಜೊತೆಲೆ ನೀವು ಅವ್ರಿಗೆ ಹೆಲ್ಪ್ ಮಾಡೋ ತರ ಹೋಗ್ತಾ ಇದ್ದೀರಾ. ನಿಮಗೆ ಏನ್ ಅನ್ಸುತ್ತೆ, ಏನಾಗಿರ್ಬೋದು, ನಿಜಾನ ಇದು ಅಂತ? ನನ್ಗೆ ಒಂದ್ ಕಡೆ ನಿಜ ಅನ್ನಿಸ್ತಿದೆ. ಯಾಕಂದ್ರೆ ಒಬ್ಬರಿಗೆ ಅದು ಕಾಲ್ ರೆಕಾರ್ಡ್ ನಾನು ಅವ್ರಿಗೆ ತೋರಿಸಿದೀನಿ. ಒಬ್ಬರಿಗೆ ಈ ತರ ಯಾವ್ದೋ ಒಂದ್ ಸಣ್ಣದಾಗ ಒಂದ್ ಕ್ಲಿಪ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಬಾಂಬ್ ತರ ಈ ಡಿಸಪಿಯರ್ದ ಒಂದು ಮೆಸೇಜ್ ಬರುತ್ತೆ, ಒಂದು ಹಿಂಟು ಇದೆ ಅನ್ನೋ ತರ ಹಿಂಗೆ ಕಳ್ಸಿ ಅದ್ ಹೆಂಗಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳಕ್ಕಾಗಲ್ಲ, ಸೇವ್ ಮಾಡ್ಕೊಳಕ್ಕಾಗಲ್ಲ, ಆ ತರ ಮಾಡ್ಬಿಟ್ಟಿದ್ದಾರೆ. ಆ ತರ ಕಳ್ಸಿರೋದ್ರಿಂದ ನಮ್ಗೆ ಡೌಟ್ ಜಾಸ್ತಿ ಆಗೋಯ್ತು. ಇವ್ರು ಇದು ಏನಕ್ಕೆ ಮಾಡ್ತಿದ್ದಾರೆ ಅಂದ್ರೆ ಜಸ್ಟ್ ಲೈಕ್ಸ್ ಫಾಲೋವರ್ಸ್ ಗೋಸ್ಕರ. ಅವ್ರಿಗೆ ಲೈಕ್ಸ್ ಫಾಲೋವರ್ಸ್ ಬರ್ಬೇಕಲ್ಲ. ಕಿಪ್ಪಿ ಕೀರ್ತಿ ಇಲ್ಲ ಅಂದ್ರೆ ಲೈಕ್ಸ್ ಫಾಲೋವರ್ಸ್ ಬರಲ್ವಲ್ಲ. ಇಲ್ಲ, ಇದ್ರಿಂದ ಏನ್ ಪ್ರಯೋಜನ ಅಂತ? ಇವಾಗ ಆ ವಿಡಿಯೋನಂತೂ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಕ್ಕಾಗಲ್ಲ, ಅದರಿಂದ ಅವ್ರು ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅದು ಬಿಟ್ಟು ಬೇರೆ ಅವ್ರ ಪ್ಲಾನ್ ಒಂದು ವಿಡಿಯೋ ಮಾಡ್ಬಿಟ್ಟಿದೆ. ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ನೀವು ಬಿಡ್ರಿ ಆ ವಿಡಿಯೋನ ಅಂತ. ಅವ್ರು ಬಿಟ್ಟಿಲ್ಲ. ಅದನ್ನ ಬಿಟ್ಟು ಬೇರೆ ಏನೋ ಕಾನ್ವರ್ಸೇಷನ್ ತಗೊಂಡು ನನ್ ಮೇಲೆ ಕೆಟ್ಟದಾಗ ಮಾತಾಡೋದು, ಇನ್ನೊಂದ್ ಮಾಡೋದು ಮಾಡ್ತಿದ್ರು. ಅದರಿಂದ ನಾನ್ ಸುಮ್ನೆ ಆಗ್ಬಿಟ್ಟೆ ಆ ಟೈಮಲ್ಲಿ. ಸುಮ್ನೆ ಆದೆ. ಬಟ್ ಈ ವಿಷಯ ನಾನ್ ಬಿಟ್ಟಿಲ್ಲ. ಈ ವಿಷಯನ ನಾನು ಕಿಪ್ಪಿ ಕೀರ್ತಿಗೆ ಹೇಳಿ, ಕಿಪ್ಪಿ ಕೀರ್ತಿ ಆಕ್ಚುಲಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು. ಅವರು ಹೇಳ್ತಾ ಇದ್ರು, ಈ ವಿಷಯನೆಲ್ಲ ಹೇಳಿಲ್ಲ ಅವರು. ನಾನ್ ಸೂಸೈಡ್ ಮಾಡ್ಕೊಂಡ್ ಸತ್ತೋಗ್ತೀನಿ ಅಂದಾಗ ನಾವು ಕಾವ್ಯ ಅವರು ಮತ್ತೆ ನಾವು ಫಸ್ಟ್ ನಾವಿಬ್ರು, ನಾನು ಕಾವ್ಯ ಅಂತ ಇದೆ, ಕಾವ್ಯ ಅವರು ಇದಾರೆ ಮನೆ ಮೇಲ್ಗಡೆ ಇರೋದು, ನಮ್ಗೆ ಅವ್ರ ಫ್ರೆಂಡ್, ತುಂಬಾ ಕ್ಲೋಸ್ ಫ್ರೆಂಡ್. ನಾವು ಕಾವ್ಯ ಅವರು ಸೇರ್ಕೊಂಡು ಕಿಪ್ಪಿ ಕೀರ್ತಿಗೆ ಫುಲ್ ಸಮಾಧಾನ ಮಾಡಿದ್ವಿ. ಇಲ್ಲಾಂದ್ರೆ ನಾನು ಅವಳು ಸತ್ತೇ ಹೋಗ್ಬಿಟ್ಟಿರೋಳು. ಎಸ್ಪೆಷಲಿ ನಾನು ಎಷ್ಟು ಸಮಾಧಾನ ಮಾಡ್ಬೇಕು ಅಷ್ಟು ಮಾಡ್ದೆ. ಅದಾದ್ಮೇಲೆ ಕಾವ್ಯ ಅವರು ಅಷ್ಟೇ ತೀರಾ ನೈಟ್ ಅವ್ರ ಜೊತೆ ನೈಟ್ ಎಲ್ಲಾ ಕೂರ್ಸ್ಕೊಂಡು ಹೇಳಿದ್ದಾರೆ. ಪಾಪ ಅವ್ರಿಗೆ ಎಷ್ಟು ನೋವಿತ್ತು ಅಂದ್ರೆ, ಸರ್ ಒಂದ್ ಹೆಣ್ಮಗು ನಾನ್ ಗಂಡು, ನನ್ ಬಗ್ಗೆ ನೀನು 1000 ಮಾಡು, ನಮ್ಮ ಅಮ್ಮ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡಿದಾನೆ, ನಾನ್ ತಲೆನೇ ಕೆಡ್ಸ್ಕೊಂಡಿಲ್ಲ. ಯಾಕಂದ್ರೆ ನಾನ್ ಗಂಡ್ಸು ಸರ್, ನಾನ್ ಎಲ್ಲಿ ಬೇಕಾದ್ರೂ ಬದುಕೋತೀನಿ. ಅದೇ ಒಂದ್ ಹೆಣ್ಣು, ಇವಾಗ ನಾನ್ ಟೀ ಶರ್ಟ್ ಬಿಚ್ಚಾಕೊಂಡು ಓಡಾದ್ರು ಯಾರು ಕೇಳಲ್ಲ. ಅದೇ ಒಂದ್ ಹೆಣ್ಣನ ಆತರ ಆ ಪದಗಳು ನಾವ್ ಹೇಳಕ್ ಆಗಲ್ಲ. ಆ ಪದಗಳು ಹೇಳ್ಬಾರ್ದು, ಯಾಕಂದ್ರೆ ಚಿಕ್ಕ ಮಕ್ಳು ದೊಡ್ಡವರೆಲ್ಲ ನೋಡ್ತಾ ಇರ್ತಾರೆ ಈ ವಿಡಿಯೋನ. ಆ ತರ ಪದಗಳನ್ನ ಯೂಸ್ ಮಾಡಿ ಅವ್ರ ಜೊತೆ ಮಲಗಿದ್ಯಾ, ಇವ್ರ ಜೊತೆ ಇದ್ಯಾ, ಹಿಂಗಿದ್ಯಾ, ಬಟ್ಟೆ ಬೆತ್ತಲೆಲ್ ಬಿದ್ದಿದ್ಯಾ, ಈ ತರ ಎಲ್ಲ ಹೇಳ್ದಾಗ ನನ್ ಮನ್ಸು ತಡ್ಕೊಳಕ್ಕೆ. ಕಿಪ್ಪಿ ಕೀರ್ತಿನಿ ಅಂತಲ್ಲ, ನಾವ್ ಬೇರೆ ವಿಡಿಯೋಸ್ ಎಲ್ಲ ಮಾಡಿದೀವಿ, ಒಂದ್ ಕಂಟೆಂಟ್, ಈ ರೇಪ್ ಕಂಟೆಂಟ್ಸ್ ಎಲ್ಲ ಮಾಡಿದೀವಿ ನಾವು. ಯಾಕಂದ್ರೆ ಜನಕ್ಕೆ ಅವೇರ್ನೆಸ್ ಕೊಡೋ ತರ ಎಲ್ಲ ಮಾಡಿದೀವಿ ನಾವು. ಬಟ್ ಅದೇ ಈ ವಿಷಯ ನಮ್ಗೆ ತೀರಾ ಫ್ರೆಂಡ್, ನಾನ್ ಬೇರೆ ಮಗು ತರ ನೋಡ್ತೀನಿ ಅಂತ ಹೇಳಿದ್ದೆ. ನನ್ ಮೊದ್ಲು ಅವಾಗಿಂದಾನು ನನ್ ಮಗು ತರಾನೇ ನೋಡ್ತಾ ಇರೋದು. ಮಗು ತರಾನೇ, ಚಿಕ್ಕ ಹುಡುಗಿ ತರ, ಚಿಕ್ಕ ನಂಗೊಂದು ಚೋಟ ತಂಗಿ ಇದ್ರೆ ಹೆಂಗಿರುತ್ತೆ ಆ ತರ ಚಿಕ್ಕ ಹುಡುಗಿ ತರ ನೋಡ್ತೀನಿ. ನನಗ್ ಟ್ರಿಗರ್ ಆಗೋಯ್ತು, ಇದು ಇಲ್ಲಿಗೆ ಬಿಡೋದ್ ಬೇಡ, ಇದು ಇಲ್ಲಿಗೆ ಬಿಟ್ರೆ ಅವ್ರ ಇಂಟೆನ್ಷನ್ ಏನಿದ್ದು ಗೊತ್ತಾ? ಕಿಪ್ಪಿ ಕೀರ್ತಿನ ಹೆಂಗಾದ್ರೂ ಬ್ಲಾಕ್ ಮೇಲ್ ನ ಮಾಡಿ ಕರ್ಸ್ಕೊಂಡು ರೀಲ್ಸ್ ಮಾಡಿಸ್ಕೊಳ್ಳೋಣ. ಅವ್ರೇನ್ ಅನ್ಕೊಂಡಿದ್ದಾರೆ, ಕಿಪ್ಪಿ ಕೀರ್ತಿ ಜೊತೆ ಯಾರು ಇಲ್ಲ, ಯಾರು ನಿಲ್ಲಲ್ಲ, ಒಂದ್ ಗಂಡ್ಸಿಲ್ಲ, ಅಮ್ಮ ಮಗಳು ಇಬ್ರೆ ಬ್ಲಾಕ್ ಮೇಲ್ ಮಾಡೋಣ. ಏನಾಗಿತ್ತು ಅಂದ್ರೆ, ಕಿಪ್ಪಿ ಕೀರ್ತಿ ಊರ್ಗ್ ಹೋಗಿದ್ಲು. ಒಂದು ದಿವಸ ಊರ್ಗ್ ಹೋಗಿದ್ಲಿ. ಯಾಕಂದ್ರೆ ಅವ್ರ ಮಮ್ಮಿಗೆ ಕೈ ಸುಟ್ಟೋಗಿದೆ, ಕೈ ಇಲ್ಲೆಲ್ಲ ಸುಟ್ಟೋಗಿದೆ. ಅದರಿಂದ ಅವ್ರ ಮಮ್ಮಿ ಕೈಲಿ ಆಗ್ತಾ ಇರ್ಲಿಲ್ಲ. ಅವ್ರ ಮಮ್ಮಿ 1 ವಾರ ಮುಚ್ಚಿಟ್ಬಿಟ್ಟಿದ್ದಾರೆ. ಇವ್ರೇನೋ ಇಲ್ಲಿ ಒಂದ್ ಶೂಟ್ ಇತ್ತು, ಆ ಬಿಸಿಲಿ ಇದ್ರು. ನಾನೇ ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀವಿ, ಒಬ್ರು ಜೊತೆಗೆ ಇರ್ಲೇಬೇಕು. ಇವಾಗ ಕಿಪ್ಪಿ ಕೀರ್ತಿನ ಟಕ್ ಅಂತ ಯಾರಾದ್ರೂ ಬಂದ್ ಹಿಂಗ್ ಮಾತಾಡ್ಸಿದ್ರೆ, ಇವಾಗ ಇಲ್ಲಿ ಮಾತಾಡೋತರ ಮಾತಾಡಲ್ಲ. ಒಬ್ಬ ಸ್ಟ್ರೇಂಜರ್, ಇವಾಗ ನೀವು ಪರಿಚಯ ಆಗಿದ್ದೀರಾ, ಮಾತಾಡಿದೀವಿ ಸ್ವಲ್ಪ ಹೊತ್ತೆಲ್ಲ ಓಕೆ. ಒಂದು ಸ್ಟ್ರೇಂಜರ್ ಬಂದು ಟಕ್ ಅಂತ ಮಾತಾಡ್ಸಿದ್ರೆ ಕಿಪ್ಪಿ ಕೀರ್ತಿ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಲ್ಲ, ಸ್ವಲ್ಪ ಟೈಮ್ ತಗೊಂಡು ರೆಸ್ಪಾನ್ಸ್ ಮಾಡೋದು. ಇವ್ರ ಪ್ಲಾನ್ ಏನಿತ್ತು, ಅಲ್ಲೋಗಿದ್ದಾಳೆ ಹೆಂಗು ಬ್ಲಾಕ್ ಮೇಲ್ ಮಾಡ್ಬಿಡೋಣ, ಕೃಷ್ಣನ್ ಬಿಡಿಸ್ಬಿಡೋಣ. ಇವಾಗ ನಾನು ಏನಿದ್ದೀನೋ ನನ್ನ ಬಿಡಿಸ್ಬಿಟ್ಟು ಅವ್ರ ಕಡೆ ಎಳ್ಕೊಂಡ್ಬಿಡೋಣ ಅಂತ ಅವ್ರ ಪ್ಲಾನ್ ಇತ್ತು. ನಾನೇನ್ ಮಾಡ್ದೆ, ಇವ್ರು ಹತ್ಕೊಂಡು ಈ ತರ ಸತ್ತೋಯ್ತೀನಿ ಅದು ಇದು ಅಂದಾಗ ನಾನೇನ್ ಮಾಡ್ದೆ, ಸರಿ ಆಯ್ತು ಹೆಂಗು ನೀನ್ ಬರ್ತಿಯಲ್ಲ, ಇಲ್ಲ ನಾನೇ ಹೋಗಿ ಕರ್ಕೊಂಬಂದ್ಬಿಟ್ಟೆ. ಅಲ್ಲಿಂದ ನಾನೇ ಹೋಗಿ ಕರ್ಕೊಂಬಂದ್ ಇದು ಹೆಂಗು ಇಲ್ಲೇ ಇದ್ಲವಳು. ಅದಾದ್ಮೇಲೆ ತೀರಾ ಡೈಲಿ ಟಾರ್ಚರ್ಗಳು ಮಾಡ್ತಾನೆ ಇದ್ರು. ನನ್ ಕೈಲಿ ತಡ್ಕೊಳಕ್ ಆಗಿಲ್ಲ. ಸೀದಾ ಎತ್ಕೊಂಡೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ. ನಮ್ಗೆ ಯಾಕೋ ಸ್ಟೇಷನ್ಗೆ ಹೋದ್ವಿ. ನಿಜ ಹೇಳ್ಬೇಕು ಅಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ನಂಗೆ 3 ದಿವಸ ಟೈಮ್ ಹಿಡಿತು. 2-3 ದಿವಸ ಟೈಮ್ ಹಿಡಿತು ಒಂದ್ ಕಂಪ್ಲೇಂಟ್ ಕೊಡಕ್ಕೆ. ಫಸ್ಟ್ ಡೇ ಇಲ್ಲಿಗೆ ಬಂದ್ವಿ, ಈ ಸ್ಟೇಷನ್ ಇಂದ ಆ ಸ್ಟೇಷನ್ಗೆ ಹೋಗಿ ಅಂತಾರೆ, ಆ ಸ್ಟೇಷನ್ ಇಂದ ಈ ಸ್ಟೇಷನ್ ಸೈಬರ್ಗ್ ಸೇರುತ್ತೆ ಅಂತಾರೆ, ಇಲ್ಲ ನಾರ್ಮಲ್ ಸ್ಟೇಷನ್ ಸೇರುತ್ತೆ, ಸೈಬರ್ಗ್ ಸೇರುತ್ತೆ ಅಂತ 2 ದಿವಸ ವೇಸ್ಟೇ ಮಾಡ್ಬಿಟ್ಟು 3ನೇ ದಿವಸ ಬಂತು. 3ನೇ ದಿವಸ ಬಂದಾಗ ಏನಾಯ್ತು, ಅಲ್ಲೂ ಅದೇ ತರ ಅವ್ರನ್ನ ಕರ್ಸಿದ್ರು. ಫಸ್ಟ್ ಒಂದು 2ನೇ ದಿವಸ ಕರ್ಸಿದ್ರು. ಇದು ಬ್ಯಾಡಹಳ್ಳಿ ಪೊಲೀಸ್ ಸ್ಟೇಷನ್. 2 ದಿವಸ ಅದು ಸೈಬರ್ಗ್ ಸೇರುತ್ತೆ ಅದು ಇದು ಅಂತ ಓಡಾಡ್ತಾನೆ ಇದ್ವಿ. ನಮಗ್ ಬೇಜಾರಾಗೋಯ್ತು. ನಾನು ಹೇಳ್ದೆ, ಸರ್ ಏನೇ ಆಗ್ಬಿಡ್ಲಿ FIR ಹಾಕ್ಬಿಡಿ, ನನ್ಗೆ ಇದಕ್ಕೆ ಇದು ಭಯ ಬರುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಅವರು ಲಾಸ್ಟ್ಗೆ ಕಾಂಪ್ರಮೈಸ್ ಕೂರ್ಸಿದ್ರು. ಅದು ಯಾವಾಗ ಒಂದು ದಿವಸ 3ನೇ ದಿನ ಅನ್ಕೊಳ್ಳಿ, 3ನೇ ದಿನ ಕಾಂಪ್ರಮೈಸ್ ಕೂರ್ಸಿದ್ರು. ಐ ಮೀನ್ ಇವತ್ತು
ಮೂರನೇ ಕಾಂಪ್ರಮೈಸ್ ಕೂಸಿದ್ರು. ಅವ್ರು ಎಷ್ಟು ದೌಲತ್ತಲ್ಲಿ ಮಾತಾಡ್ತಿದ್ದಾರೆ ಅಂದ್ರೆ ಒಂದ್ ಹೆಣ್ಣಿಗೆ ಹಿಂಗ್ ಮಾತಾಡಿದೀವಿ ಅನ್ನೋದು ಏನು ಇಲ್ಲ. ಅವ್ರು ಯಾರು ಪೊಲೀಸ್ ಅವರ ದರ್ಶನ್ ಮುತ್ತುನ? ದರ್ಶನ್ ಮುತ್ತು. ಓಕೆ. ಅವ್ರಿಬ್ರು ಒಂದ್ ಹೆಣ್ಣಿಗೆ ಹಂಗ್ ಮಾತಾಡಿದೀವಿ ಅನ್ನೋದು ಅವ್ರಿಗೆ ಒಂದು ಚೂರು ಇಲ್ಲ. ದೌಲತ್ತಲ್ಲಿ ಓಡಾಡ್ತಾ ಇದ್ರು. ಆಮೇಲೆ ಪೊಲೀಸ್ ಅವ್ರು ಕರ್ದಿ ವಾರ್ನ್ ಮಾಡಿದ್ರು. ವಾರ್ನ್ ಅಂದ್ರೆ ನಾರ್ಮಲ್ ಆಗಿ ವಾರ್ನ್ ಮಾಡಿದ್ರು, ಮಾತಲ್ಲೇ ವಾರ್ನ್ ಮಾಡಿ ಎಲ್ಲಾ ತರನು ಹೇಳಿ ಫೋಟೋಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸಿದ್ರು. ಅವ್ರು ಹೇಳಿದ್ರು ಈ ತರ ಎಲ್ಲ ಮಾಡ್ಬಾರ್ದು, ಹಿಂಗೆಲ್ಲ ಮಾಡ್ಬಾರ್ದು ಅಂತ ಹೇಳಿದ್ರು. ಬಟ್ ಆದ್ರೆ ಸ್ಟೇಷನ್ ಇಂದ ಆಚೆ ಬಂದಾದ್ಮೇಲೆ ಅವ್ರ ಮುಖದಲ್ಲಿ ಒಂದು ಚೂರುನು ನಾವ್ ಒಂದ್ ಹೆಣ್ಮಗು ಮಾತಾಡಿದೀವಿ ಏನು ಇಲ್ಲ, ನಗಾಡ್ಕೊಂಡ್ ಜಾಲಿಯಾಗಿ ಆಚೆ ಹೋದ್ರು. ಇದು ನಮ್ಗೇನ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ. ಸುಮ್ನೆ ನೋಡಿ ಒಂದ್ ಫಾರ್ಮ್ ಇಟ್ಕೊಂಡು ಓಡಾಡ್ತಾ ಇದೀನಿ. ಅವ್ರು ಮಾಡ್ಸಿದ್ರು, ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅಷ್ಟೇ ಮುಗಿತು. ಅದ್ರಲ್ಲಿ ಏನದು ಏನಿದೆ ಹೇಳಿ, ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ. ಕನ್ನಡ ಅಷ್ಟಾಗಿ ಓದಕ್ ಬರಲ್ಲ, ನೀವೇ ಓದಿ. ಕಿಪಿ ನೀವು ಮಾತಾಡ್ತೀನಿ ಚೆನ್ನಾಗಿ. ಇದ್ರಲ್ಲಿ ಏನಿದೆ ಅಂತಂದ್ರೆ ನಿಮ್ಮ ಕಂಪ್ಲೇಂಟ್ ಅನ್ನ ಸ್ವೀಕೃತಿ ತಗೊಂಡಿದ್ದಾರೆ ಅಷ್ಟೇ. ಇದು ತಗೊಂಡಿದ್ದಾರೆ ಅಷ್ಟೇ. ಅರ್ಜಿದಾರರಾದ ಪಾರ್ವತಿ ಕಿಪಿ ಕೀರ್ತಿ ಅವರು ನೀಡಿದ ದೂರಿನ ಸಾರಾಂಶವೆಂದರೆ 2024ರಲ್ಲಿ ಮುತ್ತರಾಜ್ ಎಂಬುವನ ನನ್ನನ್ನು ಪ್ರೀತಿಸುವುದಾಗಿ ನಾಟಕ ಮಾಡಿ ಸ್ನೇಹ ಪ್ರೀತಿಯಾಯಿತು. ನನ್ನ ಬಳಿ 20,000 ಹಣ ತೆಗೆದುಕೊಂಡಿರ್ತಾನೆ. ನಿಜನಾ? ಓಕೆ. 2025ರ ಆಗಸ್ಟ್ನಲ್ಲಿ ಮನಸ್ತಾಪದಿಂದ ಅವನು ನನ್ನನ್ನು ಬಿಟ್ಟು ಹೋದ. ಜೊತೆಗೆ ದರ್ಶನ್ ಜೊತೆ ಇದ್ದು ಲೈಕ್ ಫಾಲೋವರ್ಸ್ಗೋಸ್ಕರ ಬಳಸಿಕೊಂಡು ನನ್ನ ಜೊತೆ ಇದ್ದು ದರ್ಶನ್ ಮಾನಹಾನಿ ಮಾಡಿದ್ದಾನೆ. ಇದರಲ್ಲಿ ಮುತ್ತು ಹೆಸರು ಹಾಕಿಲ್ಲ ನೀವು, ದರ್ಶನ್ ಮಾತ್ರ ಅಂತಿದೆ. ಸೆಪ್ಟೆಂಬರ್ 20ರಂದು ವಿಡಿಯೋ ಮಾಡಿ ನನ್ನ ಮಾನ ತೆಗೆದಿದ್ದಾರೆ. ಒಬ್ಬರಿಗೊಬ್ಬರು ಅವರ ಜೊತೆ ರಿಲೀಸ್ ಮಾಡಿಲ್ಲ ಎಂಬ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಮಾನಹಾನಿ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಬೆದರಿಕೆ ಹಾಕಿ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸಿರುತ್ತಾರೆ. ಇವರ ಜೊತೆಗೆ ಓಕೆ ಮಂಗಳಮುಖಿ ದೀಪು ಸಹ ಇರ್ತಾರೆ. ಆದ್ರಿಂದ ಸದರಿಯವರ ಬಗ್ಗೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕೆಂದು ಕೋರಿ ನೀಡಿದ ದೂರು ಇಷ್ಟಿದೆ. ಇಷ್ಟೇ. ಪೊಲೀಸರು ಈ ಒಂದು ದೂರು ತಗೊಂಡು ಪೊಲೀಸರು ನೆಕ್ಸ್ಟ್ ಏನ್ ಹೇಳಿದ್ರು? ನೆಕ್ಸ್ಟ್ ಏನ್ ಹೇಳಿದ್ರು, ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರು. ಆಕ್ಚುಲಿ ನೆನ್ನೆ ನೈಟ್ ಅವರು ಕರೆಸ್ತೀನಿ ಅಂತ ಹೇಳಿದ್ರು. ಓಕೆ. ನೆನ್ನೆ ನೈಟ್ ಕರ್ಸಿ ಮಾತಾಡ್ತೀನಿ ಅಂದ್ರು. ಅವ್ನ್ ಬಂದ ದೌಲತ್ತಲ್ಲಿ ಅಲ್ಲೂ ಮಾತಾಡ್ದ. ತುಂಬಾ ದೌಲತ್ತಲ್ಲಿ ಅವ್ನ್ ದರ್ಶನ ಕರ್ಸಿದ್ರು. ತುಂಬಾ ದೌಲತ್ತಲ್ಲಿ ಮಾತಾಡ್ದ. ಫ್ರೆಂಡ್ ಅನ್ನೋನು ತುಂಬಾ ದೌಲತ್ತಲ್ಲಿ ಸಿಕ್ಕಾಪಟ್ಟೆ. ಪೊಲೀಸವ್ರ ಮುಂದೆನೆ ಪೊಲೀಸವ್ರ ಮುಂದೆನೆ ಅವ್ರೇನಂದ್ರು, ಇಬ್ರು ಒಟ್ಟಿಗೆ ಬನ್ನಿ, ನಾಳೆ ಮಾತಾಡೋಣ, ನಾಳೆ ಏನಿದೆಯೋ ಅದ್ ಮಾಡೋಣ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವು ಅವ್ರಿಬ್ರನ್ನ ಕರ್ಸ್ಕೊಂಡ್ವಿ. ಅವ್ರಿಬ್ರನ್ನ ಕರ್ಸ್ಕೊಂಡು ನೆಕ್ಸ್ಟ್ ಡೇ ಅವ್ರು ಪೊಲೀಸ್ ಅವರೇ ಕರ್ಸಿದ್ರು. ನೆಕ್ಸ್ಟ್ ಡೇ 10 ಗಂಟೆ ಟೈಮ್ ಕೊಟ್ರೆ ಅವ್ರು ದೌಲತ್ತಲ್ಲಿ 3 ಗಂಟೆ ಆದ್ರೂ ಬಂದಿಲ್ಲ. 3:30-4 ಗಂಟೆ ಆದ್ರೂ ಬಂದಿಲ್ಲ. ನಾವು ಬೆಳಿಗ್ಗೆ 11 ಗಂಟೆಗೆ ನ್ಯಾಯ ಸಿಗ್ಲಿ ಅಂತ ಓಡಾಡ್ತಾ ಇದ್ವಿ. ಬೆಳಗ್ಗೆ 11 ಗಂಟೆಗೆ ಹೋಗಿ ಸಂಜೆ 4 ಗಂಟೆವರೆಗೂ ಪೊಲೀಸ್ ಸ್ಟೇಷನ್ ಆಚೆನೆ ಕಾಯ್ತಾ ಇದ್ವಿ. ನಾವು ಆಚೆನೆ ಕಾಯ್ತಾ ಇದ್ವಿ. ಅದಾದ್ಮೇಲೆ ಬಂದ್ರು. ಅದಾದ್ಮೇಲೆ ಇವ್ರು ಒಳಗಡೆ ಕಾನ್ವರ್ಸೇಷನ್, ನಾನು ಆಚೆ ಇದ್ದೆ, ಕಿಪ್ಪಿ ಕೀರ್ತಿ ಅವ್ರದ್ದು ಕಾನ್ವರ್ಸೇಷನ್ ಆಯ್ತು. ಓಕೆ. ಅದಾದ್ಮೇಲೆ ಅವ್ರು ಹೇಳಿದಾರೆ, ಎಲ್ಲಾ ಡೀಟೇಲ್ಸ್ ಆಗಿ ಹೇಳಿದಾರೆ. ಮತ್ತೆ ಇವರು ತೀರಾ ಹತ್ರು ಎಲ್ಲಾ ಮಾಡಿದ್ರು. ಬಟ್ ಅದೇ ಅವ್ರ ಫೇಸ್ ಅಲ್ಲಿ ನನ್ ನೋಡಿದ ಆರಾಮಾಗಿ ನಗಾಡ್ಕೊಂಡೇ ಓಡಾಡ್ತಾ ಇದ್ರು. ಅವರು ಯಾವ್ದೇ ಗಿಲ್ಟ್ ಕಾಡ್ತಿರ್ಲಿಲ್ಲ, ಯಾವ್ದೇ ಗಿಲ್ಟ್ ಇಲ್ಲ. ಅಲ್ಲಿ ಅವ್ರ ಮುಂದೆ ಮಾತ್ರ ಏನೋ ಪಾಪ ಅನ್ನೋ ತರ. ಅವ್ರಿಗೆ ವಿಡಿಯೋ ಡಿಲೀಟ್ ಮಾಡಕ್ಕೆ ರೆಡಿ ಇಲ್ಲ. ಬಟ್ ಅವ್ನು ಇವಾಗ ಕಂಪ್ಲೇಂಟ್ ಕೊಟ್ಟಿರೋದು ನಾವು ಸರ್, ನಾವು ಕೊಟ್ಟಿರೋದು ಕಂಪ್ಲೇಂಟ್. ನಮಗ್ ರೈಟ್ಸ್ ಇರುತ್ತೆ ಎಲ್ಲ ವಿಡಿಯೋ ಡಿಲೀಟ್ ಮಾಡಿ ಅಂತ. ಅಲ್ಲಿ ಹೆಂಗಾಗ್ತಿದೆ ಅಂದ್ರೆ ಉಲ್ಟಾ ನಮ್ಮನ್ನೇ ಡಿಲೀಟ್ ಮಾಡಿ ಅಂತವ್ರೆ. ಓಕೆ ಓಕೆ. ನಮ್ಮನ್ನೇ ಡಿಲೀಟ್ ಮಾಡಿ ಅಂದ್ರೆ ನಾವ್ ಹೆಂಗ್ ಡಿಲೀಟ್ ಅಂದ್ರೆ ನಿಮ್ದು ಏನ್ ಡಿಲೀಟ್ ಮಾಡಿದ್ರೆ ನೀವು ನಾನು ಹೇಳ್ದೆ ಒಂದೇ ಮಾತಲ್ಲಿ ಮುಗಿಸ್ದೆ. ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಇವ್ರದ್ದು, ಕಿಪಿ ಕೀರ್ತಿ ಅವ್ರದ್ದು ಏನಿದೆ ಸಾಲ್ವ್ ಮಾಡ್ಕೊಳ್ಳಿ, ನಂದು ಏನಿಲ್ಲ. ನಾನು ಯಾಕಂದ್ರೆ ಯಾರ ಹೆಸರು ಯೂಸ್ ಮಾಡಿಲ್ಲ. ಅವ್ರ ಹೆಸರು ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಮಾಡ್ತಾ ಇದೀನಿ ವಿಡಿಯೋಸ್ ಅನ್ನೋದಿಲ್ಲ. ಬೇರೆ ಕಿಪಿ ಕೀರ್ತಿ ಹೆಸರು ಯೂಸ್ ಮಾಡಿದೀನಿ. ನನಗೆ ಕ್ವಶನ್ಸ್ ಕೇಳ್ಬೇಕಾಗಿದೆ ಕಿಪಿ ಕೀರ್ತಿ. ಓಕೆ. ಕಿಪಿ ಕೀರ್ತಿ ಹೆಸರು ಯೂಸ್ ಮಾಡಿದೀನಿ. ಅವ್ರು ಬೇಕಾದ್ರೆ ಏನ್ ಬೇಕಾದ್ರೆ ಹೋಗೋದು, ನಾನು ಹೇಳ್ತೀನಿ. ಅದಾದ್ಮೇಲೆ ನನ್ನ ಪಾಡಿಗೆ ನಾನು ಆಚೆ ಬಂದೆ. ಆಚೆ ಬಂದ್ಬಿಟ್ಟು ಇವ್ರು ಒಳಗಡೆ ಮಾತಾಡ್ಕೊಂಡು ಅದೊಂಥರ ಕಾಂಪ್ರಮೈಸ್ ತರ. ಅದೇನೋ ನಮ್ಗೆ ಇಷ್ಟ ಆಗಿಲ್ಲ, ಅದು ನಮ್ಗೆ ಕರೆಕ್ಟಾಗಿ ನ್ಯಾಯ ಸಿಗ್ಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.